ಇದು ಒಂದು ಗುಡಿ ಕೈಗಾರಿಕೆ ಅಂತಲೂ ತೊಗೋಬೋದು, ತಪ್ಪರೆ ಮೀಡಿಯಮ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಲೇ ತೊಗೊಳ್ತಾ ಇದ್ದಾರೆ ಇದರಲ್ಲಿ DICನಲ್ಲಿ. ಬಟ್ ಮೀಡಿಯಮ್ ಲೆವೆಲ್ಗೂ ಹೋಗ್ಬೋದು, ಡಿಪೆಂಡ್ಸ್ ಆನ್ ದ ಇನ್ವೆಸ್ಟ್ಮೆಂಟ್ ಪಾರ್ಟ್ ಇಸ್ ಕನ್ಸರ್ನ್. ಲೈಕ್ ನೀವು ಅಪ್ ಟು 3 ಕೋಟಿ 2 ಕೋಟಿವರೆಗೂ ಇದನ್ನು ಪ್ರಾಜೆಕ್ಟ್ ಇಟ್ಕೋಬೋದು, ಅಥವಾ 3 ಲಕ್ಷದ್ದು ಇಟ್ಕೋಬೋದು. ಡಿಪೆಂಡ್ಸ್ ಆನ್ ಯುವರ್ ಕೆಪಾಸಿಟಿ. ಇದ್ರೊಳಗಡೆ ಇಳಿಬೋದು ನೀವು. ಕೆಲವು ಏನು ಗೌರ್ಮೆಂಟ್ ಫಾರ್ಮ್ಯಾಲಿಟೀಸ್ ಇದಾವಲ್ಲ, ಮೇ ಬಿ ಲೈಕ್ ನೀವು ಒಂದು ಎಲೆಕ್ಟ್ರಿಕಲ್ ಕನೆಕ್ಷನ್ ತೊಗೋಬೇಕಾದ್ರೆ ಲೋಕಲ್ ಪಂಚಾಯತ್ ಅಪ್ರೂವಲ್ ಬೇಕಾಗುತ್ತೆ, ಮತ್ತು ಫ್ಯಾಕ್ಟ್ರಿ ಶೆಡ್ಗಳಿಗೆ ಒಂದು ಲೈಸೆನ್ಸ್ ಅಂತ ಬೇಕಾಗುತ್ತೆ, ಮತ್ತು ಎಲ್ಲಿ ಇವೆಲ್ಲ ಕೆಲವೆಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಮ್ ಸ್ಕೇಲ್ಗೆ ಹೋಯ್ತು ಅಂತ ಅಂದರೆ ನಿಮ್ಮ ಜಾಗನ ಅಲಿನೇಷನ್ ಅಥವಾ ಇಂಡಸ್ಟ್ರಿ ಕನ್ವರ್ಷನ್ಗೆ ಏನು ಆಗುತ್ತೆ ಅಂತ ರಿಕ್ವೈರ್ಮೆಂಟ್ ಇದೆಯಲ್ಲ, ಆ ಇಂಡಸ್ಟ್ರಿ ಕನ್ವರ್ಷನ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಕೆಲವು ಗೌರ್ಮೆಂಟ್ ಫಾರ್ಮ್ಯಾಲಿಟೀಸ್ ಮುಗಿಸ್ಕೊಂಡ್ರೆ ಈ ಒಂದು ಇಂಡಸ್ಟ್ರಿ ಸೆಟಪ್ ಮಾಡೋದು ದೊಡ್ಡ ಕಷ್ಟ ಏನಾಗಲ್ಲ. ಜೊತೆಗೆ ನಾನು ಮೊದಲೇ ಹೇಳ್ದಂಗೆ 3 ಲಕ್ಷದಿಂದ ಹಿಡಿದು ನೀವು 3 ಕೋಟಿವರೆಗೂ ಈ ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಮಾಡ್ಕೋಬೋದು. ಜೊತೆಗೆ ಯಾರನ್ನೋ ನಂಬಿಕೊಂಡು ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಒಳ್ಳೆಯದಲ್ಲ. ಇದು ಕೆಲವು ಆಲ್ರೆಡಿ ಕೆಲವರು ಪರ್ಚೇಸ್ ಸೈಡೇ ಇರ್ಬೋದು, ಇಲ್ಲ ಮೆಷಿನ್ ಸೇಲ್ಸ್ ಸೈಡೇ ಇರ್ಬೋದು. ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ಅದು ಆಲ್ರೆಡಿ ಮೊನೋಪಲೈಸ್ಡ್. ಈ ಮೊನೋಪಲಿ ಹೇಗೆ ಮಾಡ್ತಾ ಇದೆ ಅಂದರೆ, ನಾವು ಫ್ಯಾಕ್ಟ್ರಿ ಸೆಟಪ್ ಮಾಡೋವರೆಗೂ ನಮ್ಮ ಜೊತೆಲೇ ಇರ್ತಾರೆ, ಅವರು ನಮ್ಮ ಅಣ್ಣ ತಮ್ಮದಿರಂಗಿದ್ದೇ ಇರ್ತಾರೆ, ಎಲ್ಲ ಒಂದು ಸಪೋರ್ಟ್ ಕೊಡ್ತಾರೆ. ಆದರೆ ಅವರಿಗೆ ಸೇಲ್ಸ್ ಪರ್ಸನ್ ಏನಿದ್ದಾರಲ್ಲ, ಮೆಷಿನರಿ ಸೇಲ್ಸ್ ಆರ್ ಮ್ಯಾನುಫ್ಯಾಕ್ಚರರ್ಸು, ಅವರು ನಿಮಗೆ ಸೇಲ್ ಆಗಿ ಅವರು ದುಡ್ಡು ಹೋಗೋವರೆಗೂ ಅಷ್ಟೇ ನಿಮಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಡೀತಾ ಇಲ್ಲ, ಕೆಲವರೆಲ್ಲ ಸರಿಯಾಗಿ ಸಪೋರ್ಟ್ ಕೊಡ್ತಾ ಇಲ್ಲ. ಅದೇ ಥರ ಪರ್ಚೇಸರು ಬರ್ತಾರೆ, ಬಲ್ಕ್ ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ನಮಗೆ ಅಲ್ಲಿ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗು ಅವ್ರು ಆಫರ್ ಮಾಡ್ತಾ ಇಲ್ಲ. ನಮಗೆ ಪ್ರಾಫಿಟ್ ಮಾರ್ಜಿನ್ ಬರೋದು ಬೇಡ, ಅದರಲ್ಲಿ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗು ಬಂದರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಕೆಲವರು ಬೇರೆ ದಾರಿ ಇಲ್ದಲೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಲೆವೆಲ್ಗೆ ಈ ಇಂಡಸ್ಟ್ರಿ ನಡೀತಾ ಇದೆ. ಇದರಲ್ಲಿ ಒಂದು ಸಂಘಟನೆ ಆಗಬೇಕು. ಇದರಲ್ಲಿ ಗುಬ್ಬಿ ತಾಲೂಕಲ್ಲಿ ಒಂದು ಸಂಘಟನೆ ಇದೆ ಈಗ, ಬಟ್ ಅದು ಆ ಲೆವೆಲ್ಗೆ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗ್ತಾ ಇಲ್ಲ. ವರ್ಕ್ ಮಾಡಬೇಕು. ನಮ್ಮ ಒಂದು ರೈತರುಗಳಿಗೆ ಇದರಲ್ಲಿ ತುಂಬ ಅನುಕೂಲ ಇದೆ. ಏನಂದರೆ, ಈ ತೋಟಗಳು ಇಟ್ಕೊಂಡಿರೋರು ತಪ್ಪಿದರೆ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಒಂದೊಂದು ಫ್ಯಾಮಿಲಿಗಳು ಇರ್ತವೆ, ಅವರು ಹೋಗ್ಬಿಟ್ಟು ಇದನ್ನು ಪಿಕ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿಕೊಂಡು ಈ ಲೀಫ್ನ ಪಿಕ್ ಮಾಡಿಕೊಂಡು ದಿನಕ್ಕೆ 100 ಪೀಸು 200 ಪೀಸು ಈ ಥರ ಒಂದು ಬಂಡ್ಲುಗಳು ಮಾಡಿಕೊಂಡು ಅವರು ಮಾರ್ತಾ ಇರ್ತಾರೆ. ಅದನ್ನು ನಾವು ಹೋಗಿ ಪಿಕಪ್ ಮಾಡ್ಕೊತೀವಿ. 1 ರಿಂದ 2 ರೂಪಾಯಿವರೆಗೂ, ಡಿಪೆಂಡ್ಸ್ ಆನ್ ದ ಅವೈಲಬಿಲಿಟಿ ಆಫ್ ದ ಮೆಟೀರಿಯಲ್ಲು ಮತ್ತು ಸೀಸನ್. ಅದನ್ನು ನೋಡಿಕೊಂಡು ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ. ರೈತರಿಗೆ ಇವತ್ತಿನ ದಿನ 1 ರೂಪಾಯಿ ಅಂತ ಗುಬ್ಬಿ ತಾಲೂಕಲ್ಲಿ ಫಿಕ್ಸ್ ಮಾಡಿದ್ದಾರೆ. ಬಟ್ 1.5-2 ರೂಪಾಯಿ ಕೊಟ್ಟು ಕೆಲವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ರೈತರಿಗೆ ಇದರಲ್ಲಿ ತುಂಬ ಅನುಕೂಲ ಆಗ್ತಾ ಇದೆ. ಈ ಒಂದು ನ್ಯಾಚುರಲ್ ಎಲೆಗಳು ಏನು ಸಿಗ್ತಾ ಇದೆಯಲ್ಲ ನಮ್ಮ ಅಡಿಕೆ ಮರದಿಂದ, ಇದ್ರದ್ದು ಒಂದು ಸೌರನ್ ಕ್ಯಾರೆಕ್ಟರ್ ಏನಪ್ಪ ಅಂತ ಅಂದರೆ, ಇಟ್ ಈಸ್ ಟೋಟಲಿ ಕೆಮಿಕಲ್ ಫ್ರೀ. ನಾವು ನಮ್ಮ ಮನೆಯಲ್ಲಿರೋ ತಟ್ಟೆಗಳ್ನ ತೊಳೆದು ಊಟ ಮಾಡ್ತೀವಲ್ಲ, ಅದಕ್ಕಿಂತ ಪ್ಯೂರ್ ಆಗಿರುತ್ತೆ. ಮೇ ಬಿ ಸ್ವಲ್ಪ ಮರದಿಂದ ಕೆಳಗಡೆ ಬಿದ್ದಾಗ ತಪ್ಪಿದರೆ ನಾವು ಕ್ಯಾರಿ ಮಾಡಬೇಕಲ್ಲ, ಸ್ವಲ್ಪ ಕಂಟಾಮಿನೇಟ್ ಆಗ್ಬೋದು ಅಷ್ಟೇನ. ಅದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದ್ಬಿಟ್ಟು ಅದಕ್ಕೆ ತೊಗೊಂಬಂದು ಅದನ್ನ ಯೂಸ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಆ್ಯಂಡ್ ಇಟ್ಸ್ ಎನ್ ಹೆಲ್ದಿ ಪ್ರಾಕ್ಟೀಸ್. ಈಗೇನಾಗ್ತಾ ಇದೆ, ನಮ್ಮ ರೈತರುಗಳಿಗೆ ಎಲ್ಲೂ ಅನ್ಯಾಯ ಅಂತ ಆಗ್ತಾ ಇಲ್ಲ. ಈ ಎಲೆನ ರೇಟ್ನ ಏನು ಫಿಕ್ಸ್ ಮಾಡಿದ್ದೀವಲ್ಲ ಈಗ, ಇದರಿಂದ ಇದು ಅನ್ಯಾಯ ಆಗಿಲ್ಲ. ತುಂಬ ಫ್ಯಾಮಿಲಿಗಳು ಈ ಒಂದು ಎಲೆನ ಮಾರ್ಕೊಂಡು ಜೀವನ ಮಾಡ್ಕೊತಾ ಇದ್ದಾರೆ. ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿದೆ, ಜೊತೆಗೆ ಬಯೋಡಿಗ್ರೇಡಬಲ್ ಆಗಿದೆ. ಅದನ್ನು ನಾವು ರೈತರುಗಳೇ ಆಗಲಿ ತಪ್ಪಿದರೆ ಹಾಗೆ ತೋಟದಲ್ಲಿ ಬಿಟ್ಟರು ಅದು ಒಂದು ಫರ್ಟಿಲೈಸರ್ ಆಗಿ ಅದು ಕಂಟಿನ್ಯೂ ಆಗುತ್ತೆ. ಅದು ತೋಟಕ್ಕೆ ತುಂಬ ಅನುಕೂಲ ಆಗುತ್ತೆ. ನಾವು ಈಗ ಈ ಪ್ಲೇಟ್ಸ್ ಮ್ಯಾನುಫ್ಯಾಕ್ಚರರ್ ಏನು ಮಾಡ್ತಾ ಇದ್ದೀವಲ್ಲ, ಈ ಇದರಿಂದ ಅವ್ರಿಗೆ ಆ ಒಂದು ಎಲೆಗೆ ವ್ಯಾಲ್ಯೂ ಅಡಿಷನ್ನು ಆಯಿತು, ಪ್ಲಸ್ ಅದರಿಂದ ಅನುಕೂಲ ಆಗ್ತಾ ಇದೆ. ನಾವು ಈ ತಯಾರಿಕಾ ಘಟಕಕ್ಕೆ ಬಂದರೆ ನಾವು ಏನು ಪಿಕಪ್ ಮಾಡ್ತೀವಿ ತಪ್ಪಿದರೆ ಈ ಎಲೆಗಳ್ನ ಕೆಲವು ಲೋಕಲ್ ಸಪ್ಲೈಯರ್ಸ್ಗಳೇ ತೊಗೊಂಬಂದು ಇಲ್ಲಿ ಫ್ಯಾಕ್ಟ್ರಿಗಳಿಗೆ ಹಾಕ್ತಾ ಇರ್ತಾರೆ. ಇವ್ರಿಗೂ ಒಂಥರ
ಈ ಲೋಕಲ್ ಯಂಗ್ಸ್ಟರ್ಸ್ ಇರ್ತಾರಲ್ಲ ಅವರಿಗೆ ಇದು ಒಂದು ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ. ಇನ್ನು ನಾವು ಈ ಮ್ಯಾನುಫ್ಯಾಕ್ಚರಿಂಗ್ ಪಕ್ಕ ಬಂದರೆ ಈ ಎಲೆಗಳನ್ನ ನಾವು ಅವ್ರು ತಂದು ಹಾಕಿದ ತಕ್ಷಣ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ ಓಪನ್ ಸ್ಪೇಸಲ್ಲಿ. ಬಿಸಿಲಲ್ಲಿ ಒಣಗಿಸಿದ್ರೆ ಇನ್ನೂ ತುಂಬ ಚೆಂದ. 2-3 ದಿನ ಒಣಗಿಸಿದ ಮೇಲೆ ಸಗ್ರಿಗೇಟ್ ಮಾಡಿಬಿಟ್ಟು ಸೈಜ್ ವೈಸು ಸ್ಟೋರ್ ಮಾಡ್ಕೋಬೋದು. ಇದು ಎಷ್ಟು ತಿಂಗಳುಗಳು ಬೇಕಾದರೂ ನಾವು ಸ್ಟೋರ್ ಮಾಡ್ಕೋಬೋದು. ಈ ಒಂದು ಯೂಶಲಿ 1 ವರ್ಷದವರೆಗೂ ನಾವು ಸ್ಟೋರ್ ಮಾಡ್ಕೊಳ್ತೀವಿ. ಇದನ್ನು ಡೈಲಿ ಎಷ್ಟು ಆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಎಷ್ಟು ಕನ್ಸೂಮ್ಷನ್ ಇರುತ್ತೆ ನೋಡಿಕೊಂಡು ಅಷ್ಟು ತೊಗೊಂಡು ಮೊದಲು ನೀರಿನಲ್ಲಿ ಡಿಪ್ ಮಾಡ್ಕೊಳ್ತೀವಿ. ಸಿಮೆಂಟ್ ತೊಟ್ಟಿಗಳು ಇಲ್ಲ ಪ್ಲಾಸ್ಟಿಕ್ ತೊಟ್ಟಿಗಳನ್ನ ಫ್ಯಾಕ್ಟ್ರಿಗಳಲ್ಲಿ ರೆಡಿ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಡಿಪ್ ಮಾಡಿಬಿಟ್ಟು ಒಂದು 15-20 ಮಿನಿಟ್ಸ್ ಡಿಪ್ ಮಾಡಿ ಚೆನ್ನಾಗಿ ತೊಳಿತಾರೆ. ಬ್ರಷ್ಗಳು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಸೆಕೆಂಡ್ ಟೈಮು ಅದನ್ನು ಪಾಟಬಲ್ ವಾಟ್ರಲ್ಲಿ ಡಿಪ್ ಮಾಡಿಬಿಟ್ಟು ಸೆಕೆಂಡ್ ರಿನ್ಸಿಂಗ್ ಮಾಡಿ ಒಂದು 2 hours to 3 hours ಸ್ವಲ್ಪ ನೀರೆಲ್ಲ ಹಾರ್ಕೊಳ್ಳೋಂಗೆ ಇಟ್ಬಿಟ್ಟು ಆಮೇಲೆ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ತೊಗೊಳ್ತಾರೆ. ತುಂಬ ನೆನೆಸಿದ್ರೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ತುಂಬ ಡ್ರೈಯೂ ಇರಬಾರ್ದು. ಒಂದು ಹದವಾಗಿ ಎಲೆ ನೆಂದ ಮೇಲೆ ತೊಗೊಂಡು ಇದನ್ನು ನಾವು ಏನು ನಮ್ಮ ಹತ್ರ ಮೆಷಿನ್ ಇರುತ್ತಲ್ಲ ಅದರಲ್ಲಿ ಪ್ರೆಸ್ ಮಾಡಿ ಹೀಟ್ ಕೊಟ್ಟು ಒಂದು 45 seconds to 1 minute ಈ ಟೈಮ್ ಒಳಗೆ ನಮಗೆ ಒಂದು ಪ್ಲೇಟ್ ಬರುತ್ತೆ. ತುಂಬ ಸ್ಟರ್ಡಿ ಆಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ. ಇದು ಒಂದು ಕೆಲವು ಹತ್ರ ನಾನು ಅಬ್ಸರ್ವ್ ಮಾಡಿರೋದು ಏನಂದರೆ ಸುಮ್ಮನೆ ಡಿಪ್ ಮಾಡಿಬಿಟ್ಟು ನೀರಿನಲ್ಲಿ ಹೊಡಿತಾ ಇರ್ತಾರೆ ಪ್ಲೇಟ್ಸು. ಅವು ಹೈಜೀನ್ ಇರಲ್ಲ. ಜೊತೆಗೆ ಅಂಥ ಪ್ಲೇಟ್ಗಳು ತುಂಬ ನೋಡೋದಕ್ಕೆ ತುಂಬ ಡಸ್ಟಿಯಾಗಿರುತ್ತೆ, ತಪ್ಪಿದ್ರೆ ಫಂಗಸ್ ಇರುತ್ತೆ ಅದರಲ್ಲಿ. ಅವೆಲ್ಲ ಅಂಥ ಐಟಮ್ಗಳಿಗೆಲ್ಲ ತುಂಬ ಡಿಮ್ಯಾಂಡ್ ಕಮ್ಮಿ ಇರುತ್ತೆ. ಅದರಿಂದ ಮ್ಯಾನುಫ್ಯಾಕ್ಚರರ್ಸ್ ಬಂದು ಅದೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಬಂದ ಎಲೆಗಳಲ್ಲೆಲ್ಲ ಅವರು ಪ್ಲೇಟ್ ಹೊಡೆಯೋಕ್ಕೆ ಹೋಗಬಾರ್ದು. ಸೊ ಸಗ್ರಿಗೇಟ್ ಮಾಡಿ ವೇಸ್ಟ್ ಎಲೆಗಳೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಚೆನ್ನಾಗಿರೋ ಎಲೆಗಳಲ್ಲಿ ಪ್ಲೇಟ್ ಹೊಡೆದ್ಬಿಟ್ಟು ಮಾರಿದ್ರೆ ಅವ್ರಿಗೂ ಮಾರ್ಕೆಟಲ್ಲಿ ಒಂದು ರೆಕಗ್ನಿಷನ್ ಇರುತ್ತೆ. ಜೊತೆಗೆ ಅವರು ಮೆಟೀರಿಯಲ್ಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಇದು ಒಂದು. ಇನ್ನೊಂದು ಮೊದಲೇ ಹೇಳ್ದಂಗೆ ಇವರು ಒಂದು ಮಾರ್ಕೆಟ್ಗೆ ಒಂದು ಚಾನಲೈಸ್ ಮಾಡ್ಕೋಬೇಕಾಗುತ್ತೆ. 1 ಇಲ್ಲ 2 ಆಪ್ಷನ್ ಇಲ್ಲ 3 ಆಪ್ಷನ್ ಇಟ್ಕೋಬೇಕು. ಒಬ್ರಿಗೇ ಸೇಲ್ ಮಾಡೋದೊಂದು ಅಂತ ಇಟ್ಕೋಬಾರ್ದು. ಸ್ವಲ್ಪ ಮಾರ್ಕೆಟಲ್ಲಿ ತಪ್ಪಿರೆ ಏರಿಯಾದಲ್ಲಿ ಸ್ವಲ್ಪ ಓಡಾಡಿಬಿಟ್ಟು ಯಾರ್ಯಾರು ಪರ್ಚೇಸ್ ಮಾಡ್ತಾರೆ, ಏನು ರೇಟಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ, ಏನು ಕಾಂಪಿಟೇಟಿವ್ ರೇಟಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ನೋಡಿಬಿಟ್ಟು ಅಂಥವ್ರಿಗೆ ಸೇಲ್ ಮಾಡೋಂಗೆ ಇವರು ಪ್ಲ್ಯಾನ್ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ ಇದು ಈ ರೈನಿ ಸೀಸನಲ್ಲಿ ತುಂಬ ಪೆರಿಷಬಲ್ ಇರುತ್ತೆ. ಇದು ಬೇಗ ಹಾಳಾಗೋಗ್ಬಿಡುತ್ತೆ. ಮಳೆ ಹನಿ ಬಿತ್ತು ಅಂತ ಅಂದರೆ ತಪ್ಪಿದರೆ ಸ್ವಲ್ಪ ವೆಟ್ಟಾಗಿರೋದೇನಾದರೂ ನಾವು ಪ್ಲೇಟ್ಗಳ್ನ ಸ್ಟಾಕ್ ಮಾಡಿಬಿಟ್ಟು ಕವರ್ ಒಳಗೆ ಕಟ್ಟಿಟ್ಬಿಟ್ರೆ 1 ವೀಕು ಇಲ್ಲ 10 days ಒಳಗೆ ಆ ಬಂಡಲ್ ಪೂರ್ತಿನ ಫಂಗಸ್ ಬಂದ್ಬಿಡುತ್ತೆ. ಅಷ್ಟು ನಾವು ಡಿಸ್ಪೋಸ್ ಮಾಡಬೇಕಾಗತ್ತೆ, ವೇಸ್ಟ್ ಮಾಡಬೇಕಾಗುತ್ತೆ. ಅದರಿಂದ ಮ್ಯಾನುಫ್ಯಾಕ್ಚರರ್ ಸ್ವಲ್ಪ ಕ್ವಾಲಿಟಿ ಕಾನ್ಷಿಯಸ್ ಆಗಿದ್ದು ನಾಳೆ ನಾವೇ ಇದರಲ್ಲಿ ಊಟ ಮಾಡೋ ಒಂದು ನೆಸೆಸಿಟಿ ಬರುತ್ತೆ. ಹೇಳಕ್ಕೆ ಬರಲ್ಲ, ಇದನ್ನೇ ತೊಗೊಂಡೋಗಿ ಯಾವ್ದಾದ್ರು ಒಂದು ಫಂಕ್ಷನಲ್ಲಿ ಈ ಪ್ಲೇಟ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಪ್ಲೇಟಲ್ಲಿ ನಾವೇ ಊಟ ಮಾಡೋ ಒಂದು ನೆಸೆಸಿಟಿ ಬರುತ್ತೆ. ಅವಾಗ ಏನಪ್ಪ ನಮ್ಮ ಪ್ಲೇಟ್ ಹಿಂಗಿದೆ ಅನ್ನೋ ಒಂದು ಲೆವೆಲ್ಗೆ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಅದರಿಂದ ಮಾರ್ಕೆಟಲ್ಲಿ ಸಸ್ಟೈನ್ ಆಗಬೇಕಂದ್ರೆ ಒಂದು ಸ್ವಲ್ಪ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡಿದ್ರೆ ಇದು ತುಂಬ ಲಾಂಗ್ ಲಾಸ್ಟಿಂಗ್ ಬಿಸ್ನೆಸ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ಇನ್ನೂ ಒಂದು ಬೈ ಪ್ರಾಡಕ್ಟ್ ಬರುತ್ತೆ, ಏನಂದರೆ ವೇಸ್ಟ್. ಈ ವೇಸ್ಟು ಇದೊಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ನಾವು ಅದನ್ನ ವೇಸ್ಟ್ ಅಂತ ಹೇಳ್ತಾ ಇದ್ದೀವಿ, ಬಟ್ ಅದು ವೇಸ್ಟ್ ಅಲ್ಲ. ನನ್ನ ಫ್ಯಾಕ್ಟ್ರಿಲಿ ನಿಯರ್ಲಿ ಒಂದು 2 ದಿನಕ್ಕೆ 1-1.5 ಟನ್ನು ವೇಸ್ಟ್ ಬರುತ್ತೆ. ಇದನ್ನು ನಾನು ರೈತರುಗಳಿಗೆ ದಾನವಾಗಿ ಕೊಡ್ತಾ ಇದ್ದೀನಿ. ಕೆಲವು ಪರ್ಟಿಕ್ಯುಲರ್ಲಿ ಯಾವಾಗ ಈ ಸಮ್ಮರ್ ಸೀಸನಲ್ಲಿ ಬೇಸಿಗೆನಲ್ಲಿ ಏನಾಗುತ್ತೆ, ಮೇವಿಗೆ ತುಂಬ ಸ್ಕೇರ್ಸಿಟಿ ಬರುತ್ತೆ. ಸೊ ಅದರಿಂದ ಇದು ಒಂದು ಫಾಡರ್ ಆಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ತಿಂತವೆ ದನಗಳು, ಹಸುಗಳೇ ಆಗ್ಬೋದು, ಎಮ್ಮೆಗಳೇ ಆಗ್ಬೋದು. ಚೆನ್ನಾಗಿ ಒಳ್ಳೆ ಮತ್ತು ಈಲ್ಡು ಚೆನ್ನಾಗಿರುತ್ತೆ, ಹಾಲ್ದು ಈಲ್ಡು ಚೆನ್ನಾಗಿರುತ್ತೆ, ಚೆನ್ನಾಗಿ ಬೆಳ್ಕೊಳ್ತವೆ. 100% ಇದನ್ನೇ ಕೊಡಬೇಕು ಅಂತ ಏನಿಲ್ಲ. ಜೊತೆಗೆ ಬೇರೆ ಹುಲ್ಲುಗಳು ಜೊತೆ ಇದನ್ನು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಒಂದು ಸೆಕೆಂಡು
ಇದನ್ನು ನಾವು ಫರ್ಟಿಲೈಸರಾಗಿ ಯೂಸ್ ಮಾಡ್ತೀವಿ. ನಾವು ಒಂದು ಸಣ್ಣ ಸಣ್ಣ ಟ್ರೆಂಚ್ಗಳು ಹೊಡೆದ್ಬಿಟ್ಟು ಅದರಲ್ಲಿ ತುಂಬಿಟ್ಟಿರ್ತೀವಿ. 90 to 120 ಡೇಸ್ ಒಳಗೆ ಅದು ಫರ್ಟಿಲೈಸರ್ ಆಗಿ ಮರಗಳು ಚೆನ್ನಾಗಿ ಬೆಳ್ಕೊಳ್ತವೆ, ಫರ್ಟಿಲಿಟಿನೂ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನು ಯಾವುದೂ ನಾವು ವೇಸ್ಟ್ ಮಾಡ್ತಾ ಇಲ್ಲ. ಮೂರನೇದು ಏನಪ್ಪ ಅಂದರೆ ಇದನ್ನು ನಾವು ಒಂದು ಕಂಪೋಸ್ಟಿಂಗಾಗೂ ಯೂಸ್ ಮಾಡ್ಕೋಬೋದು. ಲೈಕ್ ಕಮ್ಯುನಿಟಿ ಕಂಪೋಸ್ಟಿಂಗಲ್ಲಿ ನಾವು ಇದನ್ನು ಯೂಸ್ ಮಾಡಿದ್ರೆ ಅಲಾಂಗ್ ವಿತ್ ಕೋಳಿ ಗೊಬ್ಬರನೇ ಇರ್ಬೋದು, ದನಿನ ಗೊಬ್ಬರನೇ ಇರ್ಬೋದು, ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ಕಂಪೋಸ್ಟಿಂಗ್ ಮಾಡಿಕೊಂಡ್ರೆ ಈವನ್ ವರ್ಮಿಕಲ್ಚರಲ್ಲೂ ಇದು ತುಂಬ ಅನುಕೂಲ ಆಗುತ್ತೆ. ಇದನ್ನು ಯೂಸ್ ಮಾಡಿದ್ರೆ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ಪ್ಲೇಟ್ಸಿಗೆ ಬಂದರೆ ಪ್ಲೇಟಲ್ಲಿ ನಾವು ಪ್ಲೇಟ್ಸೇ ಆಗ್ಬೋದು, ಬೌಲೇ ಆಗ್ಬೋದು, ನಮ್ಮದು ಏನು ತಯಾರು ಮಾಡಿರ್ತೀವಲ್ಲ ಪ್ರಾಡಕ್ಟು, ಇದು ಕೆಲವು ಬೌಲ್ಸ್ ಇರುತ್ತೆ, ಪ್ಲೇಟ್ಸ್ ಇರುತ್ತೆ, ಸ್ಪೂನ್ಸ್ ಇರುತ್ತೆ, ಆಮೇಲೆ ನೈಫ್ ಇರುತ್ತೆ, ಆಮೇಲೆ ಫೋರ್ಕ್ ಇರುತ್ತೆ, ಆಮೇಲೆ ಇದು ಟೀ ಕಪ್ಸ್ ಥರನೂ ಮಾಡ್ತಾಯಿದ್ದೀರಿ. ಆದರೆ ಕೆಲವು ಪ್ರಾಡಕ್ಟು ಇದರಲ್ಲಿ ಫೇಲ್ಯೂರ್ ಆಗಿದೆ. ಒಂದು ನೈಫೇ ಇರ್ಬೋದು, ಇಲ್ಲ ಫೋರ್ಕೇ ಇರ್ಬೋದು. ಇದು ನಾವು ಡ್ಯೂರಿಂಗ್ ದ ಯೂಸೇಜ್ ವೆನ್ ಇಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೆಮಿ ಲಿಕ್ವಿಡ್ ಆರ್ ಲಿಕ್ವಿಡ್ ಸ್ವಲ್ಪ ಬೇಗ ಹಾಳಾಗೋಗೋದ್ರಿಂದ, ಮಿಸ್ಶೇಪ್ ಆಗೋದ್ರಿಂದ ಅದು ಅಷ್ಟು ಸಕ್ಸಸ್ ಆಗಲಿಲ್ಲ. ಅದೇ ಥರ ಕಪ್ಗಳು, ಟೀ ಕಪ್ಗಳು ತುಂಬ ಡೀಪ್ ಆಗಿರೋದ್ರಿಂದ ಇದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೆ ಈ ಬೌಲ್ಸು ಮತ್ತು ಪ್ಲೇಟ್ಸ್ ಸ್ಟಾರ್ಟಿಂಗ್ ಫ್ರಮ್ 4 ಇಂಚಿಂದ ಹಿಡಿದು 4 ಇಂಚ್ ಬೌಲಿಂದ ಹಿಡಿದ್ಬಿಟ್ಟು ಅಪ್ ಟು 7 ಇಂಚ್ 8 ಇಂಚ್ ಬೌಲ್ವರೆಗೂ ಹೋಗ್ತಾಯಿದೆ. ಪ್ಲೇಟ್ಸ್ ಬಂದು 6 ಇಂಚ್ ಪ್ಲೇಟಿಂದ ಅಪ್ ಟು 12 ಇಂಚ್ ಪ್ಲೇಟ್ಸು. ಆಮೇಲೆ ಕೆಲವು ಈ ಪ್ಲ್ಯಾಟರ್ಸ್ ಅಂತ ಬರುತ್ತೆ, 22 ಇಂಚಿಂದ 30 ಇಂಚಸ್ವರೆಗೂ ಈ ಸೈಜ್ದ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಅದು ಜಾಸ್ತಿ ಫಾರಿನ್ಗಳಲ್ಲಿ ಅಷ್ಟೇ ಅದಕ್ಕೆ ಡಿಮ್ಯಾಂಡ್ ಇರುತ್ತೆ. ನಮ್ಮ ಲೋಕಲಲ್ಲಿ ಏನು ಡಿಮ್ಯಾಂಡ್ ಇದೆ ಅಂದರೆ ಅಪ್ ಟು 12 ಇಂಚು ರೌಂಡ್ ಪ್ಲೇಟ್ಸು, 8, 10, 12 ಇಂಚ್ ಪ್ಲೇಟ್ಸ್ಗೆ ತುಂಬ ಡಿಮ್ಯಾಂಡ್ ಇದೆ. ಈ ನಾವು ಒಂದು ಪ್ರೊಡ್ಯೂಸ್ ಮಾಡೋ ಪ್ರಾಡಕ್ಟಲ್ಲಿ ಏನು ಕ್ಯಾಟಗರೈಸ್ ಮಾಡ್ತೀವಿ ಅಂದರೆ, ಒಂದು ಸೆಕೆಂಡು ಬಂದು ಫಸ್ಟ್ ಕ್ವಾಲಿಟಿ, ಇನ್ನೊಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ. ಇದರಲ್ಲಿ ನಾವು ಡೊಮ್ಯಾಸ್ಟಿಕ್ ಸ್ಟೈಲ್ಸೇ ಇರ್ಬೋದು, ತಪ್ಪಿದರೆ ಎಕ್ಸ್ಪೋರ್ಟ್ ಸ್ಟೈಲ್ಸೇ ಇರ್ಬೋದು. ಈ 3 ಕ್ಯಾಟಗರಿಯಾಗಿ ಸಪ್ರೇಟ್ ಮಾಡಿಕೊಂಡು ಸೆಕೆಂಡ್ಸ್ನ ನಾವು ಯೂಶಲಿ ಥ್ರೋ ಔಟ್ ಮಾಡಿಬಿಡ್ತೀವಿ. ತಪ್ಪಿದೆ ಅದರಲ್ಲಿ ಏನಾದರೂ ರೀಯೂಸ್ ಮಾಡಿಕೊಂಡು ಬೇರೆ ಅದಕ್ಕಿಂತ ಚಿಕ್ಕ ಸೈಜಲ್ಲಿ ಏನಾದರೂ ಪ್ಲೇಟ್ ಮಾಡ್ಕೋಬೋದಾ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ ಅದರಲ್ಲಿ ಪ್ಲೇಟ್ ಹೊಡ್ಕೊಳ್ತೀವಿ, ಇಲ್ಲ ಬೌಲ್ ಮಾಡ್ಕೊಳ್ತೀವಿ, ಇಲ್ಲ ಅಂದರೆ ಡಿಸ್ಪೋಸ್ ಮಾಡ್ತೀವಿ. ಅದನ್ನು ಮಾರ್ಕೆಟಿಗೆ ಬಿಡಲ್ಲ. ಇನ್ನೊಂದು ಫಸ್ಟ್ ಕ್ವಾಲಿಟಿ, ಅದು ನಮ್ಮ ಡೊಮೆಸ್ಟಿಕ್ಕಲ್ಲಿ ಏನು ಸಿಗ್ತಾ ಇದೆಯಲ್ಲ ಅದು ಎಷ್ಟು ಕ್ಲೀನಾಗಿ ಇರಬೇಕಂದ್ರೆ ಫಂಗಸ್ಸು ಮತ್ತು ಡ್ಯಾಮೇಜಸ್ಸು ಇರಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ರೈತರುಗಳು, ಚಿಕ್ಕ ಮ್ಯಾನುಫ್ಯಾಕ್ಚರರ್ಸ್ಗಳು ಅವನ್ನು ಆಗ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ಮಾರ್ಕೆಟ್ ವೊಲಾಟಿಲಿಟಿ ಇದೆ. ಏಕೆಂದರೆ ಒಬ್ಬ ಮ್ಯಾನುಫ್ಯಾಕ್ಚರರು ತುಂಬ ಫಸ್ಟ್ ಕ್ವಾಲಿಟಿ ಕೊಡ್ತಾನೆ, ಇನ್ನೊಬ್ಬ ಬಂದು ಈ ಥರ ಒಂದು ಅಡಲ್ಟ್ರೇಷನ್ ಆಗ್ತಾಯಿದೆ. ಅದರಿಂದ ಮಾರ್ಕೆಟಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಇದೆ. ಆದರೂ ಏನೋ ಒಂದು ಬಿಸ್ನೆಸ್ ಅಂತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಮಿಕ್ಸ್ ಮಾಡ್ತಾ ಒಂದು ಅಡಲ್ಟ್ರೇಷನ್ ಆಗ್ತಾ ಇದೆಯಲ್ಲ, ಅವರೇನೋ ಜಾಸ್ತಿ ಸಫರ್ ಪಡ್ತಾ ಇರೋದು. ಅದರಿಂದ ನಾನು ಎಲ್ಲರದ್ರೂ ಒಂದು ರಿಕ್ವೆಸ್ಟ್ ಏನಂದರೆ, ಚೆನ್ನಾಗಿ ಪ್ಲೇಟ್ ತೊಳಿರಿ, ಚೆನ್ನಾಗಿ ಎಲೆನ ತೊಳಿರಿ, ಚೆನ್ನಾಗಿರೋ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿ. ಇವತ್ತು ಡಿಮ್ಯಾಂಡ್ ಇಲ್ಲ ಅಂದರೆ ಇನ್ನು 4 ತಿಂಗಳಿಗೆ ನಿಮಗೆ ಡಿಮ್ಯಾಂಡ್ ಬಂದೇ ಬರುತ್ತೆ. ಹುಡ್ಕೊಂಬಂದು ತೊಗೊಂಡು ಹೋಗ್ತಾರೆ, ಅಥವಾ ನಿಮ್ಗೆ ಅಡ್ವಾನ್ಸ್ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಇನ್ನು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಗಳಿಗೆ ಬಂದರೆ ಅದಕ್ಕೇ ಆದ ಒಂದು ಕೆಲವು ಫಾರ್ಮ್ಯಾಲಿಟೀಸ್ ಇರುತ್ತೆ, ಅದಕ್ಕೆ ಆದ ಒಂದು ಕೆಲವು ಅಪ್ರೂವಲ್ಸ್ ಇರುತ್ತೆ. ಮತ್ತು ಇದರಲ್ಲಿ ಪ್ಯಾಕೇಜಿಂಗೇ ಆಗ್ಬೋದು, ತಪ್ಪಿದರೆ ಟ್ರಾನ್ಸ್ಪೋರ್ಟೇಷನ್ನೇ ಆಗ್ಬೋದು, ಇಟ್ಸ್ ಆಲ್ ಚಾನಲೈಸ್ಡ್. ಅದನ್ನು ಜನಗಳು ಸ್ವಲ್ಪ ಲೈಕ್ ಆ ಥರ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ, ಅದಕ್ಕಾಗಿ ಡೆಫಿನೆಟಾಗಿ ನಮ್ಮ ಒಂದು ಕಡೆಯಿಂದ ನಾನು ಹೆಲ್ಪ್ ಮಾಡೋ ಒಂದು ಮೋಟೋ ಇದೆ ನನ್ನ ಹತ್ರ. ಬಿಕಾಸ್ ಐ ಆಮ್ ಎ ಸರ್ವಿಸ್ ಓರಿಯೆಂಟೆಡ್ ಫೆಲೋ. ಈಗ ಈ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಗೆ ತಪ್ಪಿದರೆ 100% ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ ಅಂತ ಯಾವುದೂ ಇಲ್ಲ ಸದ್ಯಕ್ಕೆ. ಬಟ್
ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದ್ರಲ್ಲೇ ನಮಗೆ ಬರೋ ಗುಡ್ ಕ್ವಾಲಿಟಿನಲ್ಲಿ ನಾವು ಎಕ್ಸ್ಪೋರ್ಟು ಮಾಡ್ಬೋದು, ಎಕ್ಸ್ಪೋರ್ಟ್ ಕ್ವಾಲಿಟಿನೂ ಸಿಗುತ್ತೆ. ಇದನ್ನು ಈ ಒಂದು ಘಟಕನ ನಾವು ಸ್ಟಾರ್ಟ್ ಮಾಡಬೇಕಂತ ಅಂದರೆ ಒಂದು ಪ್ರೀ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಒಂದು ಫೈನಾನ್ಸ್, 2 ಅಪ್ರೂವಲ್ಸ್, 3ನೇದು ಒಂದು ಲೊಕೇಶನ್. ಈ ಲೊಕೇಶನ್ ಹೇಗಪ್ಪ ಇರಬೇಕಂತ ಅಂದರೆ ನಿಮಗೆ ತುಂಬ ಇಂಟೀರಿಯರ್ ಆಗಬಾರ್ದು, ತುಂಬ ವಿಲೇಜ್ ಸೈಡಲ್ಲೂ ಇರಬಾರ್ದು. ಇದ್ದರೆ ಟ್ರಾನ್ಸ್ಪೋರ್ಟೇಷನ್ ಮೇಯ್ನು, ಪವರ್ ಅವೈಲಬಿಲಿಟಿ ಸೆಕೆಂಡ್, ಮತ್ತು ವಾಟರ್ ಅವೈಲಬಿಲಿಟಿ, ಮತ್ತು ಎನಫ್ ಸ್ಪೇಸ್ ಇರಬೇಕು ನಿಮಗೆ. ತುಂಬ ಕಂಜೆಸ್ಟೆಡ್ ಏರಿಯಾದಲ್ಲಿ ಇದನ್ನು ಸೆಟಪ್ ಮಾಡೋದಷ್ಟು ಸೂಕ್ತ ಅಲ್ಲ ಅನಿಸುತ್ತೆ. ಏಕೆಂದರೆ ನಾನು ಕೆಲವು ಈ ಕಂಜೆಸ್ಟೆಡ್ ಏರಿಯಾದಲ್ಲಿ ಮಾಡಿರೋದು ನೋಡಿದ್ದೀನಿ. ಅಲ್ಲಿ ತುಂಬ ಫ್ಲೈಸು ತಪ್ಪರೆ ತುಂಬ ಅನ್ಹೈಜೀನ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಜಾಸ್ತಿ ಓಪನ್ ಸ್ಪೇಸ್ಗಳು, ಅದಕ್ಕಾಗೇ ಒಂದು ನಾವು ಮೀಸಲಿಟ್ಟ ಜಾಗದಲ್ಲಿ ಮಾಡಬೇಕಾಗತ್ತೆ. ಈ ಅಪ್ರೂವಲ್ಸ್ ಲೆಕ್ಕಕ್ಕೆ ಬಂದಾಗ ನಾವು ಲೋಕಲ್ ಅಪ್ರೂವಲ್ಸೇ ಇರ್ಬೋದು, ಮತ್ತು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸು ಇರ್ಬೋದು, MSME ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು. ಇದು ಒಂದು ಸೆಟ್ ಆಫ್ ಅಪ್ರೂವಲ್ಸು ನಾವು ಮಾಡ್ಕೋಬೇಕಾಗುತ್ತೆ. ಮತ್ತು ನಾವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಹೋದರೆ ಅವ್ರದ್ದೇ ಆದ ಒಂದು ಕೆಲವು ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅದನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಆ್ಯಸ್ ಪರ್ ಅವರ್ ಪ್ರಾಜೆಕ್ಟ್ ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್ ಅಸ್. ಗೌರ್ಮೆಂಟ್ ಕಡೆಯಿಂದ ಇನ್ನೊಂದು ಏನಪ್ಪ ಅಂದರೆ ಅಪ್ ಟು 3 crores CGTMSE ಸ್ಕೀಮ್ ಅಂತ ಒಂದಿದೆ. ಇದರಲ್ಲಿ ನಿಮಗೆ ಕೊಲೆಟ್ರಲ್ ಇದನ್ನು ಕೇಳಲ್ಲ. ಇದೊಂದು ತುಂಬ ಅನುಕೂಲ ಗೌರ್ಮೆಂಟ್ ಸೈಡಿಂದ. ಕೊಲೆಟ್ರಲ್ ಗ್ಯಾರಂಟಿ ಕೇಳಲ್ಲ, ಓನ್ಲಿ ಪ್ರೈಮರಿ ಏನು ಗ್ಯಾರಂಟಿ ಇರುತ್ತಲ್ಲ ನಮ್ಮದು ಲ್ಯಾಂಡು ತೊಗೊಳ್ಳಲ್ಲ, ಬಿಲ್ಡಿಂಗ್ ಆ್ಯಂಡ್ ಮೆಷಿನರೀಸ್ ಇದನ್ನು ಮಾತ್ರ ಪ್ರೈಮರಿ ಕೊಲೆಟ್ರಲ್ ತೊಗೊಂಡು ಅಪ್ರೂವ್ ಮಾಡ್ತಾರೆ. ತುಂಬ ಬ್ಯಾಂಕ್ಗಳು ಇದನ್ನು ಮಾಡಿದ್ದಾರೆ, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು. ಒಂದು 3ನೇದಾಗಿ ನಾವು ಫಸ್ಟ್ ಇದು ಮಾಡ್ತಾ ಇದ್ದು ಫೈನಾನ್ಸು ನೀವು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಅಂದರೆ ಆ್ಯಸ್ ಪರ್ ಗೌರ್ಮೆಂಟ್ ಗೈಡ್ಲೈನ್ಸು 5 to 10% ಈಸ್ ಎನಫ್ ಫಾರ್ ಯುವರ್ ಶೇರ್. ನಿಮಗೆ ಒಂದು 10 ಲಕ್ಷದ್ದು ನಿಮ್ಮ ಹತ್ರ ಪ್ರಾಜೆಕ್ಟ್ ಇತ್ತು ಅಂತ ಅಂದರೆ ನಿಮಗೆ 1 ಲಕ್ಷ ಸಾಕು ಅಂತ ಹೇಳ್ತಾರೆ. ಬಟ್ ಕೆಲವು ಬ್ಯಾಂಕ್ಸ್ ಎಲ್ಲ ಅಪ್ ಟು 30%, 35%ವರೆಗೂ ಡಿಮ್ಯಾಂಡ್ ಮಾಡ್ತಾರೆ. ಬಟ್ ಎನಿಯವ್ ನೀವು ರೆಡಿ ಇರಬೇಕು ವಿತ್ ಯುವರ್ ಇನ್ವೆಸ್ಟ್ಮೆಂಟ್. ರೆಡಿ ಇದ್ದರೆ ಬ್ಯಾಂಕು ಸಪೋರ್ಟ್ ಮಾಡುತ್ತೆ. ಮತ್ತು ದ 4th one ಈಸ್ ಐ ಫರ್ಗೆಟ್ ಟು ಟೆಲ್ ಯು ದಟ್ ದ ಗುಡ್ ಮೆಷಿನರೀಸ್. ಗುಡ್ ಮ್ಯಾನುಫ್ಯಾಕ್ಚರರ್ ಆಫ್ ಮೆಷಿನರೀಸ್ ಆರ್ ದೇರ್ ಆಲ್ರೆಡಿ ಇನ್ ದ ಮಾರ್ಕೆಟ್. ದೇ ಆರ್ ವೆಲ್ ಎಸ್ಟಾಬ್ಲಿಷ್ಡ್. ಇಲ್ಲಿ ನಾವು ಅದನ್ನು ಚೂಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಕೆಲವು ಯೂನಿಟ್ಸ್ನ ವಿಸಿಟ್ ಮಾಡಬೇಕಾಗುತ್ತೆ. ಅವ್ರದ್ದು ಪ್ರೋಗ್ರೆಸ್ ಹೇಗಿದೆ ಅಂತ ಒಂದು ನೋಡಿಕೊಂಡು ಸ್ವಲ್ಪ ರೆಫರೆನ್ಸ್ಗಳು ತೊಗೊಂಡು ಆ ಒಂದು ಫ್ಯಾಕ್ಟ್ರಿಗಳು ಇವ್ರು ಯಾರಿಗೆ ಸಪ್ಲೈ ಮಾಡಿರ್ತಾರೆ ನೋಡಿಕೊಂಡು ಅಲ್ಲಿ ಹೋಗಿ ಸ್ವಲ್ಪ ಇವ್ಯಾಲ್ಯುವೇಟ್ ಮಾಡಿ ಸಪ್ಲೈಯರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅವರಿಗೆ ಪೇಮೆಂಟ್ ಟರ್ಮ್ಸ್ಗಳೆಲ್ಲ ಮಾತಾಡಿಕೊಂಡು ಬ್ಯಾಂಕ್ ಹತ್ರ ಒಂದು ಕಾರ್ಡಿಯಲ್ ರಿಲೇಷನ್ ಇಟ್ಕೊಂಡು ಹೋದರೆ ಈ ಪ್ರಾಜೆಕ್ಟು ತುಂಬ ಸಕ್ಸಸ್ಫುಲ್ ಆಗಿರುತ್ತೆ. ಈಗ ನಾವು ಈ ಪ್ಲೇಟ್ಸ್ ಅಂತ ತೊಗೊಂಡ್ರೆ, ತಪ್ಪಿದರೆ ಬೌಲ್ಸ್ ಅಂತ ತೊಗೊಂಡ್ರೆ, ನಮ್ಮ ಲೋಕಲ್ ಮಾರ್ಕೆಟಲ್ಲಿ ನೋಡಿದ್ರೆ ಒಂದು ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 4.5 inches ರೌಂಡ್ ಬೌಲು, 5.5 ಬೌಲ್ಸ್ ಬರುತ್ತೆ. ಆಮೇಲೆ 7 inch ಬೌಲ್ಸ್ ಬರುತ್ತೆ. ಪ್ಲೇಟ್ಸಲ್ಲಿ ಬಂದು 6 ಇಂಚಿಂದ ಸ್ಟಾರ್ಟ್ ಆಗುತ್ತೆ. 6 ಇಂಚು, 8 ಇಂಚು, 10 ಇಂಚು ಮತ್ತು 12 inch ರೌಂಡು ಪ್ಲೇಟ್ಸ್ ಬರುತ್ತೆ. ನಮ್ಮ ಲೋಕಲ್ ಮಾರ್ಕೆಟಲ್ಲಿ ಈ ಸ್ಕ್ವೇರ್ಗಳಿಗೆ ಆಗಲಿ ತಪ್ಪಿದರೆ ಈ ರೆಕ್ಟ್ಯಾಂಗಲ್ ಬೌಲ್ಸ್ ಅಂತ ಏನು ಹೇಳ್ತೀವಲ್ಲ, ಇವಕ್ಕೆ ಯಾವುದಕ್ಕೂ ಜಾಸ್ತಿ ಡಿಮ್ಯಾಂಡ್ ಇರಲ್ಲ ಎಕ್ಸೆಪ್ಟ್ ಸ್ಟಾರ್ ಹೋಟೆಲ್ಸ್. ಸ್ಟಾರ್ ಹೋಟೆಲ್ ಕನ್ಸಂಪ್ಷನ್ನು ಈಗ ನೋಡಿದ್ರೆ ತುಂಬ ಕಮ್ಮಿನೇ ಇದೆ. ಕೆಲವು ಹೋಟ್ಲುಗಳು ಅಷ್ಟೇ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಎಕ್ಸ್ಪೋರ್ಟ್ಗೆ ಬಂದರೆ ಜಾಸ್ತಿ ಸ್ಕ್ವೇರ್ಸು ಮತ್ತು ರೆಕ್ಟ್ಯಾಂಗಲ್ಸು ಮತ್ತು ಪ್ಲಾಟರ್ಸ್ ಅಂತ ಹೇಳ್ಬಿಟ್ಟು ತುಂಬ ಹೋಗ್ತಾ ಇದೆ. ಈ ಸ್ಕ್ವೇರ್ ಪ್ಲೇಟ್ಸ್ಗಳಲ್ಲಿ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 5 inch into 5 inch.
5 inch square, 6 inch, 7 inch, 8 inch, 9 inch, 9.5 inch ಮತ್ತು 10 ಇಂಚ್ ಇದು ಸ್ಕ್ವೇರಲ್ಲಿ ಹೋಗ್ತಾ ಇದೆ. ಮತ್ತು ರೌಂಡ್ ಪ್ಲೇಟ್ಸಲ್ಲಿ ಮ್ಯಾಕ್ಸಿಮಮ್ 10 ಇಂಚ್ ಅಷ್ಟೇ, 12 ಇಂಚು ರೌಂಡ್ ಹೋಗ್ತಾ ಇಲ್ಲ. 10 ಇಂಚ್ ರೌಂಡ್, 9.5 ಇಂಚ್, 9 ಇಂಚ್, 8 ಇಂಚ್, ಅಗೇನ್ 7, 6 ಆ್ಯಂಡ್ 5 ಇಂಚ್ ಪ್ಲೇಟ್ಸು ರೌಂಡಲ್ಲೂ ಹೋಗ್ತಾ ಇದೆ. ಮತ್ತು ಈಗ ತುಂಬ ವೆರೈಟೀಸ್ ಬಂದಿದೆ, ಇದರಲ್ಲೇನ ತುಂಬ ಡಿಸೈನ್ ಇರ್ಬೋದು. ತಪ್ಪಿದ್ರೆ ಒಂದು ಏನು ಹೇಳ್ತಾರೆ ಅಂದರೆ ಅದಕ್ಕೆ ರಿಫೈನ್ ಆಗಿದೆ ಶೇಪ್ಸ್, ತುಂಬ ಮಾಡ್ರನ್ ಆಗಿರುತ್ತೆ, ತುಂಬ ಕ್ಲೀನಾಗಿ ಹೈಜೀನಾಗಿ ನಾವು ಇದರಿಂದ ಪ್ರೊಡ್ಯೂಸ್ ಮಾಡ್ಬೋದು. ಮತ್ತು ಬಿಗ್ಗರ್ ವೆರೈಟೀಸಲ್ಲಿ ಪ್ಲ್ಯಾಟರ್ಸ್ ಅಂತ ಏನಿದೆಯಲ್ಲ, ಇದು ಅಪ್ ಟು 30 ಇಂಚಸ್ವರೆಗೂ ಹೋಗುತ್ತೆ. ಅಂದರೆ ಆಲ್ಮೋಸ್ಟ್ 1 ಫೀಟಿಂದ 2.5 ಫೀಟ್, 1 ಫೀಟ್ ಬೈ 2.5 ಫೀಟ್ವರೆಗೂ ಇದನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ತುಂಬ ರೇರು ಬಟ್ ತುಂಬ ಡಿಮ್ಯಾಂಡಿಂಗ್ ಐಟಮ್ಸ್. ರೇಟ್ ಬಂದು ಲೋಕಲ್ ಮಾರ್ಕೆಟಲ್ಲಿ ಇವತ್ತು ಚಿಕ್ಕ ಒಂದು ಬೌಲಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು 60 ಪೈಸಿಂದ 70 ಪೈಸಿಂದ ಸ್ಟಾರ್ಟ್ ಆಗುತ್ತೆ. ಹೀಗೆ ಹೋಗಿ 12 ಇಂಚು ರೌಂಡ್ ಪ್ಲೇಟ್ವರೆಗೂ ಲೈಕ್ ₹3.50, ₹3.75ವರೆಗೂ ನಿಂತ್ಕೊಳ್ಳುತ್ತೆ. ಅಗೇನ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ. ಸ್ಕ್ವೇರ್ಗಳಲ್ಲಿ ಅಪ್ ಟು ₹5ವರೆಗೂ ಇದು ಹೋಗ್ತಾ ಇದೆ. ಇದು ಲೋಕಲ್ ಡಿಮ್ಯಾಂಡ್. ಎಕ್ಸ್ಪೋರ್ಟಲ್ಲಿ ಅಫ್ಕೋರ್ಸ್ ಡಿಪೆಂಡ್ಸ್ ಆನ್ ದ ಬೈಯರ್ಸ್, ದ ಕಂಟ್ರಿ ಆ್ಯಂಡ್ ಹೌ ಯು ಡೀಲ್ ವಿತ್ ದ ಬೈಯರ್ಸ್. ಇಟ್ ಈಸ್ ನಾಟ್ ಫಿಕ್ಸ್ಡ್ ಆ್ಯಕ್ಚುಲಿ. ಇಂಡಿವಿಜುವಲ್ ಬೈಯರ್ಸ್ ಜೊತೆ ನೀವು ಇಂಡಿವಿಜುವಲ್ ಹೇಗೆ ನೆಗೋಷಿಯೇಟ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮಿನಿಮಮ್ 200% ಅಪ್ ಟು 500%ವರೆಗೂ ಯು ಕ್ಯಾನ್ ಹ್ಯಾವ್ ಎ ಮಾರ್ಜಿನ್. ಇಟ್ಸ್ ಡಿಪೆಂಡ್ ಪ್ಯೂರ್ಲಿ ಆನ್ ಹೌ ಯು ಡೀಲ್, ವಾಟ್ ಈಸ್ ಯುವರ್ ರಿಲೇಷನ್ಶಿಪ್ ವಿತ್ ದ ಬೈಯರ್ಸ್ ಆ್ಯಂಡ್ ಹೌ ಡಿಮ್ಯಾಂಡ್ ದ ಮೆಟೀರಿಯಲ್ ಈಸ್ ಫ್ರಮ್ ದೇರ್ ಸೈಡ್ ಆ್ಯಸ್ ವೆಲ್ ಆಸ್ ದ ಅವೈಲಬಿಲಿಟಿ ಆಫ್ ದ ಮೆಟೀರಿಯಲ್ ಫ್ರಮ್ ಯುವರ್ ಸೈಡ್, ದಟ್ ಈಸ್ ದ ಮ್ಯಾನುಫ್ಯಾಕ್ಚರರ್ ಸೈಡ್. ಈ ಥರ ನಡೀತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಅಂದರೆ ಈ ಒಂದು ಇಂಡಸ್ಟ್ರಿಂಗ್ ಬೂಮಿಂಗ್ ಇಂಡಸ್ಟ್ರೀಸ್. ಬಟ್ ಏನಪ್ಪ ಅಂದರೆ ಇಟ್ ಈಸ್ ಲೊಕೇಟೆಡ್ ಇನ್ ಓನ್ಲಿ ಪರ್ಟಿಕ್ಯುಲರ್ ಪ್ಲೇಸಸ್. ಈಗ ನಾವು ಕರ್ನಾಟಕದಲ್ಲಿ ತೊಗೊಂಡ್ರೆ ಶಿವಮೊಗ್ಗ ಡಿಸ್ಟಿಕ್ ಇದೆ, ಮ್ಯಾಂಗ್ಳೂರ್ ಇದೆ ಸ್ವಲ್ಪ, ಮತ್ತು ಮೆಜಾರಿಟಿ ಬಂದು ತುಮಕೂರು ಡಿಸ್ಟಿಕ್ಕು, ಮತ್ತು ಸ್ವಲ್ಪ ಚಿತ್ರದುರ್ಗದಲ್ಲಿದೆ, ಬೆಂಗಳೂರು ಡಿಸ್ಟಿಕಲ್ಲಿ ಸ್ವಲ್ಪ ಇದೆ, ಕೋಲಾರಲ್ಲಿ ಸ್ವಲ್ಪ ಇದೆ. ಇದು ಬಿಟ್ಟರೆ ಬೇರೆ ಆ ಥರ ಮಂಡ್ಯ ಡಿಸ್ಟಿಕಲ್ಲಿ ಸ್ವಲ್ಪ ಇದೆ. ಅದರ್ವೈಸ್ ಕೊಯಮತ್ತೂರು ಡಿಸ್ಟಿಕ್ ತಮಿಳ್ನಾಡಲ್ಲಿ ತೊಗೊಂಡ್ರೆ ಕೊಯಮತ್ತೂರು ಆ್ಯಂಡ್ ಸೇಲಮ್ಮು, ಈ ರೋಡ್ ಡಿಸ್ಟಿಕ್ಗಳಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಇದು ಬಿಸ್ನೆಸ್. ಇವರೆಲ್ಲ ಎಲೆಗಳ್ನ 90% ಎಲೆಗಳು ಏನು ಅಡಿಕೆ ಹಾಳೆಗಳು ಅಂತ ಹೇಳ್ತೀವಲ್ಲ, ಇದನ್ನು ನಾವು ಗುಬ್ಬಿ ತಾಲೂಕಿಂದಲೇ ಅವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಮತ್ತು ತುಂಬ ಕಾಂಪಿಟೇಟಿವ್ ರೇಟಲ್ಲಿ ಅವರು ಎಕ್ಸ್ಪೋರ್ಟಲ್ಲೂ ಇರ್ತಾರೆ ಮತ್ತು ಲೋಕಲ್ ಇದರಲ್ಲೂ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಇದಕ್ಕೆ ಡಿಮ್ಯಾಂಡ್ ತುಂಬ ಡೇ ಬೈ ಡೇ ತುಂಬ ಜಾಸ್ತಿ ಆಗ್ತಾ ಇದೆ. ಅದೇ ಥರ ನಮ್ಮ ಒಂದು ಲೋಕಲ್ಲಲ್ಲೂ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಆದರೆ ಇದು ಒಂದು ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಇದು ಸ್ವಲ್ಪ ಮೊನಾಪಲೈಸ್ ಆಗಿದೆ. ತುಂಬ ಓಪನ್ನಾಗಿ ನಡೀತಾ ಇಲ್ಲ ಇದು ಮಾರ್ಕೆಟು. ನಡೆದರೆ ನಮ್ಮ ರೈತರುಗಳಿಗೆ ಆಗಲಿ ಅಥವಾ ಚಿಕ್ಕ ಮ್ಯಾನುಫ್ಯಾಕ್ಚರರ್ಗಳಿಗೆ ಆಗಲಿ ತುಂಬ ಅನುಕೂಲ ಆಗುತ್ತೆ. ಈ ಇಂಡಸ್ಟ್ರಿಯಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬ್ಲೇಮಿಂಗ್ ಗೇಮ್ ತುಂಬ ಇರುತ್ತೆ. ನಾಳೆಗೆ ಹೋಗ್ಬಿಟ್ಟೆ ನೀನು ಇವನ ಹತ್ರ ತಗೋ ಅಂತ ಅಂದರೆ, ಐ ಕ್ಯಾನ್ ನಾಟ್ ಫಿಂಗರ್ ಆ್ಯಂಡ್ ಟೆಲ್ ದಮ್ ದಟ್ ಯು ಶುಡ್ ಬೈ ಫ್ರಮ್ ಇವ್ರ ಹತ್ರ ಅಂತ ಹೇಳ್ಬಿಟ್ಟು. ಅದಕ್ಕೇನು ಮಾಡ್ಬೋದು, ನಾವು ಒಂದು 3-4 ಆಪ್ಷನ್ಸ್ ಕೊಡ್ಬೋದು. ಅಲ್ಲಿ ಹೋಗ್ಬಿಟ್ಟು ಇವ್ರ ಕೆಪಾಸಿಟಿ ಮೇಲೆ ಅವ್ರ ಹತ್ರ ನೆಗೋಷಿಯೇಟ್ ಮಾಡಿ, ಇದರ ಲೋಕಲ್ ಮಿಷಿನ್ ಇರ್ಬೋದು, ಇಲ್ಲ ಅಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಿಷಿನ್ ಇರ್ಬೋದು, ಅಲ್ಲಿ ಅವ್ರು ಪರ್ಚೇಸ್ ಮಾಡಬೇಕಾಗುತ್ತೆ. ಏಕೆಂದರೆ ನಾಳೆ ಈ ಮ್ಯಾನುಫ್ಯಾಕ್ಚರಿಂಗ್ ಮೆಥಡಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಆವಾಗ ನಾವು ಟ್ರೈನಿಂಗ್ ಕೊಟ್ಟವರೇ ಆಗಲಿ, ತಪ್ಪಿದರೆ ಸಜೆಷನ್ ಕೊಟ್ಟವರೇ ಆಗಲಿ, ನಾಳಿಕೆ ಶುಡ್ ನಾಟ್ ಬಿ ಬ್ಲೇಮ್ಡ್. ಸೊ ಅದಕ್ಕೋಸ್ಕರ ಡೆಫಿನೆಟ್ಲಿ ಇವಾಗ ಇರೋ ಒಂದು ಸಿಚುವೇಷನಲ್ಲಿ ಫ್ರಮ್ ಮೈ ಸೈಡ್,
from our side. So selection of machineries, definitely I can help. Thing is, it is again ball is in their court to decide with whom they want to go. ಸೊ ಅದಾದಮೇಲೆ ಏನಾಗುತ್ತೆ, ಒಂದು ಈ ಟ್ರೈನಿಂಗ್ ಅಂತ ಒಂದು ಸೆಷನ್ ಬೇಕೇ ಆಗುತ್ತೆ. ಈ ಟ್ರೈನಿಂಗ್ನಲ್ಲಿ ಇದಕ್ಕೆ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಸಪ್ರೇಟ್ ಟ್ರೈನಿಂಗು ತಪ್ಪಿರೆ, ನಮ್ಮ ಒಂದು ಡೊಮೆಸ್ಟಿಕ್ ಮಾರ್ಕೆಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ಗೆ ಒಂದು ಸಪ್ರೇಟ್ ಟ್ರೈನಿಂಗ್ ಅಂತ ಯಾವುದು ಇರಲ್ಲ. ಒಂದು ಕಾಮನ್ ಟ್ರೈನಿಂಗ್ ನಾವು ಸೆಟಪ್ ಮಾಡಬೇಕಾಗುತ್ತೆ. ಮಾಡಿದ್ರೆ ಹೇಗೆ ಮಾಡಬೇಕಂದ್ರೆ, ಲೈಕ್ ಒಂದು ಇಂಟಿಗ್ರೇಟೆಡ್ ಟ್ರೈನಿಂಗ್ ಸಿಸ್ಟಮ್ ಅನ್ನೋದು ಒಂದು ಕಂಡಕ್ಟ್ ಮಾಡಬೇಕಾಗುತ್ತೆ. ತಪ್ಪಿದರೆ ಒಂದು ಫಾರ್ಮಲೈಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಒಂದು ಸೆಲೆಕ್ಷನ್ ಆಫ್ ರಾ ಮೆಟೀರಿಯಲ್, ದೆನ್ ಹೌ ಯು ಕಲೆಕ್ಟ್ ಆರ್ ಹೌ ಯು ಸೆಲೆಕ್ಟ್ ದ ಫೀಲ್ಡ್. ಲೈಕ್ ನಾವು ಒಂದೊಂದು ಏರಿಯಾದಲ್ಲಿ ಒಂದೊಂದು ತೋಟಗಳು ಒಂದೊಂದು ಥರ ಎಲೆಗಳು ಬರ್ತಾ ಇರುತ್ತೆ. ಅದನ್ನು ನೀವು ಸ್ವಲ್ಪ ಓಡಾಡಿಕೊಂಡು ಯಾವ ಏರಿಯಾದಲ್ಲಿ ಯಾವ ಕ್ವಾಲಿಟಿ ಎಲೆ ಬರ್ತಾ ಇದೆ, ತುಂಬ ಏನು ಡಿಫ್ರೆನ್ಸ್ ಇರಲ್ಲ ಎಲೆಗಳಿಂದ, ಒಂದು ಎಲೆಗೂ ಇನ್ನೊಂದು ಎಲೆಗೂ. ಬಟ್ ಅದರಲ್ಲೂ ಸ್ವಲ್ಪ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಯಾವ ಏರಿಯಾದ ಹೆಂಗೆ ಬರ್ತಾ ಇದೆ ಏನು ಅಂತ ಹೇಳ್ಬಿಟ್ಟು. ತುಂಬ ಇರಿಗೇಷನ್ ತಪ್ಪಿದರೆ 365 ಡೇಸು ವಾಟರ್ ಫೀಡ್ ಮಾಡೋ ತೋಟನೇ ಒಂಥರ ಇರುತ್ತೆ ಎಲೆ ಕ್ವಾಲಿಟಿ. ಮಳೆಗಾಲದಲ್ಲಿ ಮಾತ್ರ ಏನು ರೈನ್ ಫೆಡ್ ತೋಟ ಇರುತ್ತಲ್ಲ, ಅದರದ್ದೇ ಕ್ವಾಲಿಟಿ, ಅದು ಒಂದು ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ. ಇದು ನೋಡಿಕೊಂಡು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವ ಇಲ್ಲ ಲೋಕಲ್ಗೆ ಸಪ್ಲೈ ಮಾಡ್ತೇವೆ ಅಂತ ನೋಡಿಕೊಂಡು ನಾವು ಆ ಏರಿಯಾದಲ್ಲಿ ಎಲೆ ಪಿಕ್ ಮಾಡಬೇಕಾಗುತ್ತೆ. ತಪ್ಪಿದರೆ ಅಲ್ಲಿಂದ ಎಲೆ ಪರ್ಚೇಸ್ ಮಾಡಬೇಕಾಗುತ್ತೆ. ಇದನ್ನು ತೊಗೊಂಬಂದು ಮೊದಲೇ ಹೇಳ್ದಂಗೆ ಚೆನ್ನಾಗಿ ಒಣಗಿಸಿ ಇದು ವಾಶ್ ಮಾಡಿ ಒಂದೊಂದು ಯಾವ ಥರ ಮಾಡಬೇಕು ಅದು ಪ್ರಾಕ್ಟಿಕಲ್ಲಾಗಿ ನಾವು ಮಾಡಬೇಕಾಗುತ್ತೆ. ಇದು ಒಂದು 2 ದಿನ ಸಮಯ ಬೇಕಾಗುತ್ತೆ. ಈ ಒಂದು ಟ್ರೈನಿಂಗ್ ಪ್ರೊಸೆಸ್ಗೆ ಒಂದು 2 ದಿಂದ 3 ದಿನ ಇಟ್ಕೋಬೇಕಾಗತ್ತೆ. ಒಂದು ಫೀಲ್ಡ್ ವಿಸಿಟ್ ಮಾಡ್ಕೋಬೇಕಾಗುತ್ತೆ, ಒಂದು ಹಾಫ್ ಡೇ. ಆಮೇಲೆ ಹೌ ಡು ಯು ಪಿಕಪ್ ದ ಲೀವ್ಸ್, ದೆನ್ ಹೌ ಡು ಯು ಸೆಲೆಕ್ಟ್ ದ ಲೀಫ್ ಅನ್ನೋದೊಂದು ದಿನಕ್ಕೆ ಸಹ ಇಟ್ಕೊಂಡು ನೆಕ್ಸ್ಟ್ ಡೇ ವಾಷಿಂಗು ಹೇಗೆ ವಾಶ್ ಮಾಡ್ಕೊಳ್ತೀವಿ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಷಸ್ ಇದೆ. ಒಂದು ಹ್ಯಾಂಡ್ ವಾಶು, ಇನ್ನೊಂದು ದ ಪ್ರೆಷರ್ ವಾಶ್. ಎಲ್ಲರೂ ಪ್ರೆಷರ್ ವಾಶ್ ಇಟ್ಕೊಂಡಿರಲ್ಲ, ಕೆಲವರು ಅಷ್ಟೇ ಇಟ್ಕೊಂಡಿರ್ತಾರೆ. ಅದಕ್ಕೆ ಅದರಲ್ಲಿ ಒಂದು ಹಾಫ್ ಡೇ ತಪ್ಪಿರೋ ಒಂದು ಹಾಫ್ ಆನ್ ಅವರ್ ಒಂದು ಟ್ರೈನಿಂಗ್ ಬೇಕಾಗುತ್ತೆ. ಅಲ್ಲಿಂದ ನೆಕ್ಸ್ಟು ಮ್ಯಾನುಫ್ಯಾಕ್ಚರಲ್ಲಿ ಯಾವ ಥರ ಒಂದೊಂದು ಮಿಷಿನ್ ಆಪ್ರೇಟ್ ಮಾಡಬೇಕಾಗುತ್ತೆ, ಯಾವ ಥರ ಕ್ವಾಲಿಟಿ ಪ್ಲೇಟ್ಸ್ ತರಬೇಕಾಗುತ್ತೆ. ಪ್ಲೇಟ್ಸ್ ಹೊರಗಡೆ ಬಂದಮೇಲೆ ಹೇಗೆ ನಾವು ಸಗ್ರಿಗೇಟ್ ಮಾಡ್ಕೊಳ್ತೀವಿ, ಕ್ವಾಲಿಟಿ ಸಪ್ರೇಟ್ ಮಾಡ್ಕೊಳ್ತೀವಿ. ಆಮೇಲೆ ಪ್ಯಾಕಿಂಗ್ ಲೋಕಲ್ ಪ್ಯಾಕಿಂಗ್ ಹೇಗಿರುತ್ತೆ, ಮತ್ತು ಎಕ್ಸ್ಪೋರ್ಟ್ ಪ್ಯಾಕಿಂಗು ವಿ ಕೆನಾಟ್ ಕಾಂಪ್ರಮೈಸ್ ಇನ್ ಎನಿ ಆ್ಯಂಗಲ್. ಇದು ಏಕೆಂದರೆ ನಾವು ಇವತ್ತು ಪ್ಯಾಕ್ ಮಾಡಿದ್ರೆ ಮಿನಿಮಮ್ ಯಾವುದೇ ಒಂದು ಪ್ಯಾಕೇಜ್ ಓಪನ್ ಮಾಡಬೇಕಂದ್ರೆ ಅಟ್ ದ ಯೂಸರ್ ಎಂಡ್ ಇಟ್ ವಿಲ್ ಟೇಕ್ ಮಿನಿಮಮ್ 2.5 months, 3 months ಟೈಮ್ ಆಗುತ್ತೆ. ಯಾಕೆಂದರೆ ಸೈಲಿಂಗು ತಪ್ಪಿದರೆ ಈ ಶಿಪ್ಪಲ್ಲಿ ಹೋಗೋದಕ್ಕೆ 1.5 months ಆಗುತ್ತೆ. ಅಲ್ಲಿ ಸ್ಟೋರ್ ರೂಮ್ಗೆ ಹೋಗಿ ಅಲ್ಲಿಂದ ಇದಕ್ಕೆ ಸೇಲ್ಸ್ ಪಾಯಿಂಟ್ಗೆ ಡಿಸ್ಟ್ರಿಬ್ಯೂಟ್ ಆಗಿ ಅಲ್ಟಿಮೇಟ್ಲಿ ನಾವು ಕನ್ಸ್ಯೂಮರ್ಸ್ಗೆ ಹೋಗ್ಬೇಕಂತ ಅಂದರೆ 3 months ಆಗೇ ಆಗುತ್ತೆ. ಸೊ ಆ 3 months ಟೈಮ್ ಈಸ್ ಅವರ್ ಹೌ ಅವರ್ ಕ್ವಾಲಿಟಿ ವರ್ಕ್ ಈಸ್ ಬೀಯಿಂಗ್ ಡನ್ ಇವ್ಯಾಲ್ಯುಯೇಟೆಡ್ ಅಟ್ ದ 3rd month. ನಾವಿಲ್ಲಿ ಚೆನ್ನಾಗಿ ಪ್ಯಾಕ್ ಮಾಡಿ ಏರ್ ಟೈಟ್ ಪ್ಯಾಕ್ ಮಾಡಬೇಕಾಗುತ್ತೆ. ಅದಕ್ಕಾದ ಒಂದು ಈ ಸಿಲಿಕಾ ಜೆಲ್ಲು ತಪ್ಪಿದರೆ ಕೆಲವು ಐಟಮ್ಸ್ ಇರುತ್ತೆ, ಅದರೊಳಗಡೆ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಮತ್ತು ಟ್ಯಾಂಪರ್ ಪ್ರೂಫ್ ಇರಬೇಕು. ಇದು ಪ್ಯಾಕಿಂಗು ಏರ್ ಹೋಲ್ಸ್ ಇರಬಾರ್ದು, ತಪ್ಪಿದರೆ ಡ್ಯಾಮೇಜ್ ಆಗಿರಬಾರ್ದು. ಅಫ್ಕೋರ್ಸ್ ಅದರೊಳಗಡೆ ಇರೋ ಮೆಟೀರಿಯಲ್ಲು ಫಂಗಸ್ ಫ್ರೀ ಇರಬೇಕು, ಡ್ಯಾಮೇಜಸ್ ಆಗಿರಬಾರ್ದು. ಈ ಸ್ಮಾಲ್ ವರ್ಮ್ಸ್ ಎಲ್ಲ ಕೆಲವು ಟೈಮ್ ಡೆವಲಪ್ ಆಗುತ್ತೆ ಡ್ಯೂರಿಂಗ್ ಸ್ಟೋರೇಜು ಬಿಫೋರ್ ಪ್ಯಾಕಿಂಗ್. ಸೊ ಅದನ್ನೆಲ್ಲ ನಾವು ಅವಾಯ್ಡ್ ಮಾಡಿಕೊಂಡು ಕರೆಕ್ಟಾಗಿ ಪ್ಯಾಕ್ ಮಾಡಿ ಬಾಕ್ಸ್ಗಳಲ್ಲಿ ಕಾರುಗೇಟೆಡ್ ಬಾಕ್ಸ್ಗಳಲ್ಲಿ, ಕಾರ್ಟನ್ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡಿ ಕ್ಲೀನಾಗಿ ಸೀಲ್ ಮಾಡಿ ಕಳಿಸಿದ್ರೆ 3 months ಅಲ್ಲ ಅವ್ರು 6 months. ಕೆಲವು ಇನ್ಸಿಡೆನ್ಸ್ ಇದೆ 2 yearsವರೆಗೂ ಸ್ಟೋರ್ ಮಾಡ್ಕೊಂಡಿದ್ದಾರೆ ನಮ್ಮದು ಕೆಲವು ಐಟಮ್ಸು. ನಾಟ್ ಸೋಲ್ಡ್ ಅಂತ ಅಲ್ಲ, ಇಟ್ ಈಸ್ ಟು ಚೆಕ್ ದ ಇದು ತುಂಬ ಟೆಂಪ್ರೇಟ್ ಆ್ಯಸ್ ವೆಲ್ ಆ್ಯಸ್ ತುಂಬ ಕೋಲ್ಡ್ ರೀಜನ್ಗಳಲ್ಲಿ ಇದು ಸ್ಟೋರ್ ಮಾಡಿದ್ದಾರೆ.
ತುಂಬ ಸಕ್ಸಸಿವ್ ಆಗಿ ಹೋಗ್ತಾ ಇದೆ. ಸೊ ನಮ್ಮ ಪ್ಯಾಕೇಜಿಂಗು ತುಂಬ ಎಫೆಕ್ಟಿವ್ ಆಗಿದೆ. ಅದೇ ಥರ ಬಯರ್ಸ್ಗಳು ದೇ ಆಲ್ಸೋ ಎಜುಕೇಟೆಡ್ ವಿತ್ ದಟ್ ಹೌ ದೇ ನೀಡ್ ದ ಪ್ರಾಡಕ್ಟ್. ಈಗ ಈ ಹಳ್ಳಿಗಳಲ್ಲಿ ಏನು ಮಿಷಿನ್ಗಳು ಇಟ್ಕೊಂಡಿದ್ದಾರೆ, ತಪ್ಪಿದರೆ ಒಂದು ಸೆಟಪ್ ಮಾಡಬೇಕು ಅಂತ ಅಂದರೆ ಚಿಕ್ಕದೊಂದು ಯೂನಿಟ್ಟು 6 ಡೈಸೇ ಇರ್ಬೋದು ಅಥವಾ 8 ಡೈಸೇ ಇರ್ಬೋದು. ಈ ಥರ ಒಂದು ಸೆಟಪ್ ಮಾಡೋದಕ್ಕೆ ನಾನು ಮೊದಲೇ ಹೇಳಿದಾಗೆ ಒಂದು 3 ಲಕ್ಷ ರೂಪಾಯಿ ಖರ್ಚು ಬೀಳ್ಬೋದು. ಈ 3 ಲಕ್ಷಕ್ಕೆ ಲೈಕ್ 6 ಡೈ, ಒಂದು 6 ಡೈಸು ಬಂತಂದರೆ 1 ಗಂಟೆಗೆ ನಾವು 1 ಡೈನಲ್ಲಿ ಒಂದು 30ರಿಂದ 40 ಪ್ಲೇಟ್ಸ್ ತೆಗಿಬೋದು ಡೊಮೆಸ್ಟಿಕ್ ಆದರೆ. ಸೊ ಒಂದು ದಿನಕ್ಕೆ ಆವ್ರೇಜು 175ಇಂದ 200 ಪ್ಲೇಟ್ಸ್ನ ತೆಗಿತಾ ಇದ್ದಾರೆ ಕೆಲವರು. ಆ ಡೈಗೆ 1200ಇಂದ 1300 ಪ್ಲೇಟ್ಸ್, 1200ರಿಂದ 1300 ಪ್ಲೇಟ್ ತೆಗಿತಾ ಇದ್ದಾರೆ. ಆವ್ರೇಜ್ ಸೇಲ್ ಮಾಡಿದ್ರು ಇವರಿಗೆ ಒಂದು ಲೈಕ್ ಅದರಲ್ಲಿ ಈ ಒಂದು 1200ರಿಂದ 1500 ಪ್ಲೇಟ್ಸ್ ಏನಂತ ಹೇಳಿದ್ನಲ್ಲ, ಎಲ್ಲ ಒಂದೇ ಸೈಜ್ ಇರಲ್ಲ. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 4.5 ಇಂಚ್ ಬೌಲಿಂದ 12 ಇಂಚು ಪ್ಲೇಟ್ಸ್ವರೆಗೂ ಬರ್ತವೆ. ರೇಟ್ಸ್ ಬಂದು ಮೊದಲೇ ಹೇಳ್ದಂಗೆ 60 ಪೈಸದಿಂದ 3.25ವರೆಗೂ ಇರುತ್ತೆ. ಒಂದು ಫ್ಯಾಮಿಲಿನಲ್ಲಿ ಇಬ್ಬರು ಕಾನ್ಸಂಟ್ರೇಟ್ ಮಾಡ್ಬೋದು. ಗಂಡ ಹೆಂಡ್ತಿ ಇರೋ ಒಂದು ಮನೆಯಲ್ಲೇ ಇಬ್ಬರನ್ನ ಈ ಒಂದು ಇಂಡಸ್ಟ್ರಿನ ನಡೆಸ್ಕೊಂಡು ಹೋಗ್ಬೋದು. ಈ ಇನ್ವೆಸ್ಟ್ಮೆಂಟು ಮತ್ತು ಎಲೆಗೆ ಇನ್ವೆಸ್ಟ್ ಮಾಡಿರೋದು, ಮೆಷಿನರಿಗೆ ಇನ್ವೆಸ್ಟ್ ಮಾಡಿರೋದು, ಇವರಿಬ್ಬರು ಇನ್ವೆಸ್ಟ್ಮೆಂಟು ಆ್ಯಸ್ ಎ ಕೂಲಿ, ಇದೆಲ್ಲ ಮಂತ್ಲಿ ಒಂದು ಇದನ್ನು ತೊಗೊಂಡ್ರೆ, ಒಂದು ಲೆಕ್ಕ ತೊಗೊಂಡ್ರೆ ಇವರಿಗೆ ಏನಿಲ್ಲ ಅಂದರೂ ಒಂದು 20ರಿಂದ 25 ಸಾವಿರ ರೂಪಾಯಿ ಎಕ್ಸ್ಟ್ರಾ ದುಡಿಬೋದು ಇವ್ರದ್ದು. ಒಂದು ಇಂಡಿಪೆಂಡೆಂಟಾಗಿ ತುಂಬ ಫ್ಯಾಮಿಲಿಗಳು ಈ ಬಿಸ್ನೆಸ್ ನಡ್ಕೊಂಡು ಹೋಗ್ತಾ ಇದ್ದಾವೆ, ಚೆನ್ನಾಗಿ ನಡೀತಾ ಇದೆ. ಆದರೆ ಮೇಯ್ನ್ ಏನಂತ ಅಂದರೆ ಇದರಲ್ಲಿ ಕಾನ್ಸಂಟ್ರೇಷನ್ನು ಮತ್ತು ಒಂದು ಒಂದು ಲವ್ ಇರಬೇಕಷ್ಟೇ ಈ ಒಂದು ಬಿಸ್ನೆಸ್ಸಲ್ಲಿ. ಒಂದಿನ ಓಡಿಸೋದು, ಒಂದಿನ ಫ್ಯಾಕ್ಟ್ರಿನ ನಿಲ್ಲಿಸೋದು, ತಪ್ಪಿರೆ ಏನೋ ಒಂದು ರೀಸನ್ಗಾಗಿ ತುಂಬ ಲಿಂಕ್ಗಳು ಲೈಕ್ ಗ್ಯಾಪ್ಸು, ಮ್ಯಾನುಫ್ಯಾಕ್ಚರಿಂಗ್ ಡೇಸ್ಗಳಲ್ಲಿ ಗ್ಯಾಪ್ಗಳು ಬಂದರೆ ಕ್ವಾಲಿಟಿ ಬರಲ್ಲ. ಒಂದು ಕಾನ್ಸಂಟ್ರೇಷನ್ ಕಮ್ಮಿ ಆದಂಗೆ ಸೊ ಆಟೋಮೆಟಿಕಾಗಿ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಮಾರ್ಜಿನ್ನು ತುಂಬ ಕಮ್ಮಿ ಆಗುತ್ತೆ, ಬ್ಯಾಂಕ್ ಲಯಬಿಲಿಟೀಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಗಂಡ ಹೆಂಡತಿ ಇಬ್ಬರು ಇರೋ ಒಂದು ಇದರಲ್ಲಿ ಒಂದು ಸಂಸಾರದಲ್ಲಿ ಅವರೇನ ಎಲೆನ ಪಿಕಪ್ ಮಾಡ್ಕೊಂಬಂದು ಇಲ್ಲ ಎಲೆ ಪರ್ಚೇಸ್ ಮಾಡಿದ್ರು 20ರಿಂದ 25 ಸಾವಿರ ರೂಪಾಯಿ ತಿಂಗಳಿಗೆ ಆರಾಮಾಗಿ ದುಡಿಬೋದು. ನಾನು ತಿರುಪೂರಿಂದ ಬಂದಮೇಲೆ ಒಂದು ಪೌಲ್ಟ್ರಿ ಸ್ಟಾರ್ಟ್ ಮಾಡಿದೆ ಫಸ್ಟು. ಸೆಕೆಂಡು ಅದು ಸೆಟಪ್ ಆಗಿ ವೆನ್ ಇಟ್ ಸ್ಟಾರ್ಟ್ ರನ್ನಿಂಗ್ ಸ್ಮೂತ್, ಈ ಅಡಕೆಪಟ್ಟೆ ಯೂನಿಟ್ ಘಟಕ ಏನಿದೆಯಲ್ಲ ಇದನ್ನು ಫಿಸಿಕಲ್ಲಾಗಿ ನಾನು ಕೈಗೆತ್ಕೊಂಡೆ. ಅಂದರೆ ಆಲ್ರೆಡಿ 2012ಇಂದ ನಾನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು, ಜಾಸ್ತಿ ಔಟ್ಸೋರ್ಸ್ ಮಾಡಿ ನಾನು ಮಾಡ್ತಾಯಿದ್ದೆ. ಸೊ ಜೊತೆಗೆ ಸ್ಮಾಲ್ ಒಂದು ಯೂನಿಟ್ಟು ಇತ್ತು ನನ್ನ ಒಂದು ಪ್ರಿಮೇಸಿಸಲ್ಲಿ. ಆದರೆ ಪೌಲ್ಟ್ರಿ ಸೆಟಪ್ ಮಾಡಿದ ಮೇಲೆ ಈ ಒಂದು ಫ್ಯಾಕ್ಟ್ರಿ ಕೈ ಎತ್ಕೊಂಡೆ. ಫ್ಯಾಕ್ಟ್ರಿಗೆ ಲೈಕ್ ಇಟ್ಸ್ ಅನ್ ಆವ್ರೇಜ್ ಒಂದು 90 ಲ್ಯಾಕ್ಸ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿಕೊಂಡು. ನನ್ನ ಇಂಟೆನ್ಷನ್ ಏನಿತ್ತು ಅಂತ ಅಂದರೆ ಇಲ್ಲಿ ಒಂದು ಪೌಲ್ಟ್ರಿ, ಇನ್ನೊಂದು ಅಗ್ರಿಕಲ್ಚರ್, ಥರ್ಡ್ ಈಸ್ ದಿಸ್, ಇದೊಂದು ಮೂರನ್ನೂ ಸೈಮಲ್ಟೇನಿಯಸ್ಸಾಗಿ ತೊಗೊಂಡು ಹೋಗಬೇಕು. ಸೈಮಲ್ಟೇನಿಯಸ್ಸಾಗಿ ನಾನು ನನ್ನ ಒಂದು ಇದರಲ್ಲಿ ತೊಗೊಂಡು ಹೋಗ್ಬೇಕಂತ ಏನು ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಆ್ಯಸ್ ಪರ್ ಮೈ ಪ್ಲ್ಯಾನ್ ಹೋಗ್ತಾ ಇದೆ ಆ್ಯಂಡ್ ಆಲ್ ಗೋಯಿಂಗ್ ಇನ್ ವೆರಿ ಪ್ರಾಫಿಟಬಲ್ ಮ್ಯಾನರ್. ಏನಂದರೆ ಇದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ, ಸ್ವಲ್ಪ ನಿಮ್ಮ ಹತ್ರ ಬಂಡವಾಳ ಅನ್ನೋದಿರಬೇಕಾಗುತ್ತೆ, ಟೈಮು ಇರಬೇಕಾಗುತ್ತೆ. ನನಗೆ ಇದರಲ್ಲಿ ಅಡ್ವಾಂಟೇಜ್ ಆಗಿದ್ದೇನೆಂದರೆ ಈ ಮೂರನ್ನೂ ನಾನು ಸೈಮಲ್ಟೇನಿಯಸ್ಸಾಗಿ ಎತ್ಕೊಳ್ಳಿಲ್ಲ, ಸ್ಟೆಪ್ ಬೈ ಸ್ಟೆಪ್ ತೊಗೊಂಡೆ. ನಾನು ತಿರುಪೂರಿಂದ ಬಂದಾಗ ನನಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಬೇಕಿತ್ತು.
ಟು ಲೀಡ್ ಮೈ ಫ್ಯಾಮಿಲಿ ಆ್ಯಂಡ್ ಡೇ ಟು ಡೇ ನೆಸೆಸಿಟಿಗೆ ಒಂದು ರಿಕ್ವೈರ್ಮೆಂಟ್ ಇದ್ದಿದ್ದರಿಂದ ಈ ಒಂದು ಬ್ರಾಯ್ಲರ್ ಕೋಳಿ ಶೆಡ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟೆಡ್ ವಿತ್ 5,000 ಬರ್ಡ್ಸು. ನೌ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 30,000 ಬರ್ಡ್ಸು ರೇರಿಂಗ್ ಮಾಡ್ತಾಯಿದ್ದೀವಿ. ಚೆನ್ನಾಗೇ ಹೋಗ್ತಾ ಇದೆ. ಅದಾದಮೇಲೆ ಆ್ಯಸ್ ಯೂಶುವಲ್ ನಮ್ಮ ತಂದೆಯವ್ರ ಕಡೆಯಿಂದ ಬಂದಿರೋದು, ನಮ್ಮ ಅನ್ಸೆಸ್ಟರ್ ಕಡೆಯಿಂದ ಬಂದಿರೋದು, ಮತ್ತು ಇನ್ ಬಿಟ್ವೀನ್ ಪರ್ಚೇಸ್ ಮಾಡಿದ್ದೆಲ್ಲ ಸೇರಿ ಒಂದು 20 to 25 acres ಇರೋದ್ರಿಂದ ಇದರಲ್ಲಿ ನಾನು ತೆಂಗು, ಮಾವು, ಅಡಿಕೆ ಮತ್ತು ತರಕಾರಿನೂ ಬೆಳೀತಾ ಇದ್ದೀವಿ. ಅದನ್ನು ನಾವು ರೆಗ್ಯುಲರಾಗಿ ಮಾಡದೇ ಇದ್ದಿದ್ರೂ ಅದು ನನ್ನ ಒಂದು ಥರ್ಡ್ ಫೇಸ್ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಅದು ಆ್ಯಸ್ ಯೂಶುವಲಾಗಿ ಹೋಗ್ತಾ ಇದೆ. ಬಟ್ ಈಗ ಸೆಕೆಂಡ್ ಫೇಸು ನಂದು ಏನು ಒಂದು ಈ ಎಕ್ಸ್ಪೋರ್ಟು ಪ್ಲೇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಲ್ಲ, ಇದು ಸೆಟಪ್ ಆಯಿತು, ಚೆನ್ನಾಗಿ ನಡೀತಾ ಇದೆ. ಒಂದು ಮೊದಲೇ ಹೇಳ್ದಂಗೆ ಒಂದು 6 ಕಂಟ್ರಿಗೆ ಕಳಿಸ್ತಾ ಇದ್ದೀನಿ. ಮತ್ತು ಇದೇ ಥರ ಯಾರಾದರೂ ಲೈಕ್ ಒಂದು ಗ್ರೂಪ್ ಆಫ್ ಪೀಪಲ್ ದೇ ಕಮ್ ಫಾರ್ವರ್ಡ್ ಟು ಸೆಟಪ್ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ಬೋದು, ಅಥವಾ ಬೇರೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟೇ ಇರ್ಬೋದು. ಈ ಥರ ಯಾರಾದರೂ ಬಂದರೆ ಡೆಫಿನೆಟ್ ಐ ಕ್ಯಾನ್ ಗಿವ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಒಂದು ಬೇಸಲ್ಲಿ ಇಟ್ಕೊಂಡು ಮೇ ನಾಟ್ ಬಿ 100%, ಟು ವಾಟ್ ಎಕ್ಸ್ಟೆಂಟ್ ಐ ಕ್ಯಾನ್ ಹೆಲ್ಪ್ ಬೈ ಗಿವಿಂಗ್ ದ ಗುಡ್ ಟ್ರೈನಿಂಗ್ ಆ್ಯಸ್ ವೆಲ್ ಆ್ಯಸ್ ಏಕೆಂದರೆ ಇದು ನನಗೆ ಒಂದು ಇಟ್ಸ್ ಮೈ ಪ್ರಿವಿಲೇಜ್ ಟು ಟ್ರೈನ್ ದ ಪೀಪಲ್, ಟು ಸಪೋರ್ಟ್ ದ ಪೀಪಲ್, ಟು ಮೇಕ್ ಯೂಸ್ ಆಫ್ ಲೋಕಲಿ ಅವೈಲಬಲ್ ರಾ ಮೆಟೀರಿಯಲ್ ಆ್ಯಂಡ್ ಟು ಎಕ್ಸ್ಪೋರ್ಟೇ ಆಗ್ಬೋದು. ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡೋರಿಗೆ ಅಥವಾ ಸ್ಮಾಲ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡೋರಿಗೆ ನನ್ನ ಒಂದು ಸರ್ವಿಸ್ ಮೋಟೋ ಏನಿದೆಯಲ್ಲ, ಆಲ್ವೇಸ್ ಐ ಆಮ್ ಓಪನ್ ಟು ಹೆಲ್ಪ್ ದ ಪೀಪಲ್. ಸೊ ಅದಕ್ಕಾಗಿ ನಾನು ಒಂದು ಟ್ರೈನಿಂಗ್ ಸೆಂಟರ್ನೂ ಒಂದು ಲೈಕ್ ಇಟ್ಸ್ ಎ ಸಪರೇಟ್ ವಿಂಗ್ ಅಂತ ಒಂದು ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಒಂದು ಏನು ವಿಜಯ್ ಮತ್ತು ನೀವೆಲ್ಲ ಇದ್ದೀರಲ್ಲ, ಇವ್ರ ಕಡೆಯಿಂದ ಒಂದು ಅಸೋಸಿಯೇಷನ್ ಇಟ್ಕೊಂಡು, ಸೊ ಡೆಫಿನೆಟ್ಲಿ ಐ ಕ್ಯಾನ್ ಹೆಲ್ಪ್ ಟು ವಾಟ್ ಎವರ್ ಎಕ್ಸ್ಟೆಂಟ್ ಮ್ಯಾಕ್ಸಿಮಮ್ ಫಾರ್ ದ ಟ್ರೈನಿಂಗ್ ಆ್ಯಂಡ್ ಈವನ್ ಎಕ್ಸಿಕ್ಯೂಷನ್ ಆಲ್ಸೋ. ಟ್ರೈನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಆ್ಯಂಡ್ ಸೆಟಪ್ ಆಫ್ ದ ಪ್ಲ್ಯಾಂಟ್ಸ್. Definitely I'll help you.